ಇದೇ ಗುರು ಕಾಲೇಜು. ನಾವು ಇಂಜಿನಿಯರ್ಗಳು ಅಂತ ಅನ್ಸ್ಕೊಂಡಿದ್ದು. ಬಡ್ಡಿ ಮಕ್ಕಳು ಚೆನ್ನಾಗಿ ದುಡ್ಡು ಕಿತ್ಕೊಂಡು 3 ವರ್ಷ ಓದಿಸಿ ಇಂಜಿನಿಯರ್ ಅನ್ನೋ ಸರ್ಟಿಫಿಕೇಟ್ನ ಕೈ ಕೊಟ್ಟು ಓಡಿಸ್ಬಿಟ್ರು. ಪೊಲೀಸ್ನವರು ಯಾಕೆ ಇಷ್ಟೊಂದು ಜನ ಓಡಾಡ್ತವ್ರೆ, ಕ್ಯಾಮ್ರಾ ನೋಡಿ ಎಲ್ಲಿ ಹಾಕೊಂಡ್ಬಿಡ್ತಾರೋ ಪೊಲೀಸ್ನವರು ಅಂತ ಭಯ ಆಗ್ತಾ ಇದೆ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ನಮಸ್ಕಾರ ಗುರು ಎಲ್ಲರಿಗೂ. ನಿನಗೂ ದೊಡ್ಡ ನಮಸ್ಕಾರ. ಹೇಗಿದ್ದಾರೆ ಎಲ್ಲ? ಅದು ರಿವ್ಯೂ ವಿಡಿಯೋ ಮಾಡಿ ತುಂಬ ದಿನ ಆಗೋಯ್ತು ಅಂತ ನನಗಂತೂ ಗೊತ್ತು. ಏನು ಮಾಡೋದು, ಪ್ರೊಫೆಷನ್ ಜೊತೆ ಪ್ಯಾಷನ್ ಕೂಡ ಮ್ಯಾನೇಜ್ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತನೇ ಬರಬೇಕು. ಇವತ್ತು ಆ ಬ್ರಾಹ್ಮಿ ಮುಹೂರ್ತ ಬಂದಿದೆ ಅನ್ಕೊತೀನಿ. ಆರೋಗ್ಯಕ್ಕೆ ಹಾನಿಕರೇಶ್ವರ. ಬಜಾರಲ್ಲಿ ಯಾರೇ ಬಂದರೂ ಯಾರೇ ಹೋದರೂ ಒಂದು ಕಂಪ್ನಿ ಇಟ್ಟೋಗಿರೋಂಥ ಹೆಜ್ಜೆನ ಯಾರ ಕೈಲೂ ಅಳ್ಸೋಕ್ಕಾಗ್ತಿಲ್ಲ. ಇವತ್ತು ಆ ಕಂಪ್ನಿ ಬಗ್ಗೆ ಮಾತಾಡೋಣ. ಅಬ್ಬಾ ಏನು ಕ್ಯೂಟಾಗೈತೆ ನೋಡುಗರು ಗಾಡಿ. ಡಿಸ್ಕವರ್ ಎರಾದಲ್ಲಿ ಈ ಗಾಡಿನ ಮಾಡಿಫಿಕೇಷನ್ ಮಾಡ್ಕೊಂಡು ಓಡಾಡ್ತಾಯಿದ್ರು. ದೊಡ್ಡ ದೊಡ್ಡ ಟೈರ್ಗಳನ್ನ ಹಾಕ್ಸ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಗಾಡಿ ನೋಡೋದಕ್ಕೆ ಲುಕ್ಕೇ ಚೆಂದ ಆಗಿತ್ತು. ಇವತ್ತಿಗೂ ಕೂಡ ಈ ಗಾಡಿ ಮಾರ್ಕೆಟಲ್ಲಿ ಇದ್ದಿದ್ರೆ ಸಖತ್ತಾಗಿ ಡಾಮಿನೇಟ್ ಮಾಡ್ತಾಯಿತ್ತು. ಏನು ಮಾಡೋದು, ಚಾಯ್ಸ್ ಜಾಸ್ತಿ ಕೊಟ್ಟರು ಅಂತ ಹೇಳ್ಬಿಟ್ಟು ಜನಗಳೆಲ್ಲ ಈ ಗಾಡಿನ ಮರೆತುಬಿಟ್ರು. ಡಿಸ್ಕವರ್ ಹೆಸರುವಾಸಿಯಾಗಿದ್ದೆ ಇದ್ರ ಮೈಲೇಜ್ಗೋಸ್ಕರ. ನೋಡೋದಕ್ಕೂ ಕೂಡ ಸಖತ್ತಾಗಿದೆ ಡಿಸ್ಕವರ್ ಗಾಡಿ. ಒಳ್ಳೆ ರಿಲೇಬಿಲಿಟಿ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಗಡ್ಸಾಗಿದೆ ಗಾಡಿ. ಜೊತೆಲಿ ಮೈಲೇಜ್ ಕೂಡ 101 ಕಿಲೋಮೀಟರ್ ಬರ್ತಾಯಿತ್ತಂತೆ ಮೈಲೇಜ್ ಈ ಗಾಡಿದು. ಅದಕ್ಕೋಸ್ಕರನೇ ಗಾಡಿ ತುಂಬ ಪಾಪ್ಯುಲರ್ ಆಗಿದ್ದು ಮಾರ್ಕೆಟಲ್ಲಿ. ಬಜಾಜ್ ಅವ್ರ ತಲೆ ಅಂದರೆ ತಲೆ. ಅದೇ ಬಜಾಜ್ ಅವ್ರ ಪ್ಲಾಟಿನ ಕೂಡ ಬಿಟ್ಟರು 100 ಕಿಲೋಮೀಟರ್ ಮೈಲೇಜ್ ಬರುವಂಥದ್ದು. ಜೊತೆಲಿ ಡಿಸ್ಕವರಿನೂ ಬಿಟ್ಟರು. ಪ್ಲಾಟಿನ ಅಷ್ಟೊಂದು ಕ್ಲಿಕ್ ಆಗಲಿಲ್ಲ, ಯಾಕೆಂದರೆ ಸಖತ್ ವೆಯ್ಟ್ಲೆಸ್ಸು ಪ್ಲಾಟಿನ. ಪಕ್ಕದಲ್ಲಿ ಯಾವ್ದಾದ್ರು ಲಾರಿ ಒಂದು ಜೋರಾಗಿ ಹೋದರೆ ಸುಯಿ ಅಂತ ಹಂಗೆ ತೂರಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಪ್ಲಾಟಿನದವರು. ಇನ್ನೊಂದು ನಿಮ್ಗೆ ಹೇಳಬೇಕು, ಬಜಾಜ್ ಅವರು ನಮ್ಮ ದೇಶದಲ್ಲಿ ಯಾಕೆ ಇಷ್ಟೊಂಥರ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸೀಕ್ರೆಟ್ ಇದೆ. ನಮ್ಮ ದೇಶದ ಗುರು ಬಜಾಜ್ ಕಂಪ್ನಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಬೆಳೆದಿರೋರಿಗೆ ನಮ್ಮ ದೇಶ ಜನಗಳ ಟೇಸ್ಟ್ ಏನು, ನಮ್ಮ ದೇಶಕ್ಕೆ ಯಾವ ಥರ ಗಾಡಿ ಕೊಟ್ಟರೆ ಸರ್ವೈವ್ ಆಗುತ್ತೆ ಅನ್ನೋ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಜಾಜ್ ಅವರು. NS 200ನ ಕೇಳ್ಬೋದು ನೀವು, NS 400ನ ಕೇಳ್ಬೋದು, ಬಜಾಜ್ ಡಾಮಿನರ್ನ ಕೇಳ್ಬೋದು, ಮೈಲೇಜ್ ಬರುವಂಥ ಗಾಡಿ ಡಿಸ್ಕವರ್ನ ಕೇಳ್ಬೋದು, ಪ್ಲಾಟಿನ ಕೇಳ್ಬೋದು. ಯಾವ ಗಾಡಿ ಬೇಕು ಬಜಾಜ್ ಅವ್ರಿಗೆ, ಎಲ್ಲ ಥರ ಗಾಡಿನೂ ಬಿಟ್ಟಿದ್ದಾರೆ ಬಜಾಜ್ ಅವರು. ಅಯ್ಯಯ್ಯಪ್ಪ, ಏನು ಗುರು ಕೀ ಕೈಗೆ ಬಂದ್ಬಿಡ್ತು. ಎಲ್ಲ ಬಾಯ್ಗೆ ಬಂದ್ಬಿಟ್ಟಿತ್ತು ಗುರು ನನಗೆ. ಓನರ್ ಬಡ್ಡಿ ಮಗ ಗಾಡಿ ಕೊಡಬೇಕಾದ್ರೆ ಈ ಥರ ಗಾಡಿಲೆಲ್ಲ ಮ್ಯಾಜಿಕಲ್ ಸೀಕ್ರೆಟ್ಸ್ ಇದೆ ಅಂತ ಹೇಳೇ ಇರಲಿಲ್ಲ. ಗಾಡಿ 60ರಲ್ಲಿದೆ, ಕೀ ನೋಡಿದ್ರೆ ಕೈಗೆ ಬಂದ್ಬಿಡ್ತು. ಮದುವೆ ಬೇರೆ ಆಗಿಲ್ಲ ಇನ್ನೂ, ಚಿಕ್ಕ ವಯಸ್ಸು ನಮ್ಮದೆಲ್ಲ. ಎಲ್ಲಿ ಏನಾಗ್ಬಿಡುತ್ತೋ ಅಂತ ಭಯ. ಒಂಥರವಾಗಿ ಹೇಳಬೇಕು ಅಂದರೆ ಬಾಯಿಗೆ ಬಂದು ವಾಪಸ್ ಹೋಗಿ. ಯಾವಾಗ ಡಿಸ್ಕವರ್ ಕ್ಲಿಕ್ ಆಯಿತು, ಡಿಸ್ಕವರ್ ಅವ್ರು ಏನು ಮಾಡಿದ್ರು, ಅದೇ ಹೆಸರಲ್ಲಿ ತುಂಬ ವೇರಿಯಂಟ್ಗಳನ್ನ ಬಿಟ್ಬಿಟ್ರು. ಜನಗಳಿಗೆ ಕನ್ಫ್ಯೂಷನ್ ಆಗೋಯ್ತು, ಯಾವ ವೇರಿಯಂಟ್ ತೊಗೊಳ್ಳೋದು ಯಾವ ವೇರಿಯಂಟ್ ಬಿಡೋದು ಅಂತ ಹೇಳಿ. ಕನ್ಫ್ಯೂಷನ್ ಆಗಿ ಕೊನೆಗೆ ಗಾಡಿನೇ ಮರ್ತ್ಬಿಟ್ರು ಜನಗಳು. ಡಿಸ್ಕವರ್ ಅನ್ನೋ ಹೆಸರೇ ಮರ್ತ್ಬಿಟ್ರು. 2004 ಲಾಂಚ್ ಆಗಿ ಡಿಸ್ಕವರಿ 2020ವರೆಗೂ ಆಳ್ತು ಇಂಡಿಯನ್ ಮಾರ್ಕೆಟ್ನ. ಆದರೆ 2020ಗೆ ಕಣ್ಮರೆ ಹೊರಟೋಯ್ತು ಡಿಸ್ಕವರು. ಮಾರಲ್ ಆಫ್ ದ ಸ್ಟೋರಿ ಇದ್ರದ್ದು ಏನಂದರೆ, ಜೀವನದಲ್ಲಿ ನಮ್ಮ ಕಡೆಯಿಂದ ಏನೇ ಇದ್ದರೂ, ಏನೇ ಪಾಸಿಟಿವಿಟಿ ಇದ್ದರೂ, ಏನೇ ನೆಗೆಟಿವಿಟಿ ಕೂಡ ಇದ್ದರೂ, ಜಾಸ್ತಿ ಆಪ್ಷನ್ಸ್ನ ನಾವು ಪ್ರೊವೈಡ್ ಮಾಡಬಾರ್ದು ಜನಗಳಿಗೆ. ಜಾಸ್ತಿ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ರೆ ಜನಗಳು ನಮ್ಮನ್ನೇ ಮರ್ತ್ಬಿಡ್ತಾರೆ. ಇದೇ ಕತೆ ನಮ್ಮ ಡಿಸ್ಕವರ್ ಜೊತೆ ಕೂಡ ಆಗಿದ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕಾಣದ ಸೆಳೆತಕ್ಕೆ ಸೋತಿದೆ ಮನಸ್ಸಿದು, ದೇವರ ಲೆಕ್ಕವು ಎಂದಿಗೂ ತಪ್ಪದು. ಕುಣಿಸುವ ಪ್ರೀತಿಯ ಅಂಗೈಯಲ್ಲಿ ಕೈಗೊಂಬೆಯು ಎಂದು ನಾವಿಲ್ಲಿ, ಕಲ್ಲಂತ ಮನಸ್ಸೀಗ ಕರಗೋಯಿತು, ಆಸೆಯು ಎದೆ ತುಂಬಿ ಹಾಡಾಯ್ತು. ಈ ಪ್ರೀತಿಗೆ ಬಂತೀಗ ಚೈತ್ರ ಕಾಲ, ಕಣ್ಣು ತೆರೆದು ನೋಡು. ನಿನ್ನೆ ನಾಳೆಯ ಚಿಂತೆಯ ದೂರ ಮಾಡಿ ಮನಸ್ಸು ಬಿಚ್ಚಿ ಹಾಡು.